ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವವರ ಪೈಕಿ ಅನೇಕರ ಜಾಮೀನು ಅರ್ಜಿಗಳ ಕೋರ್ಟಿನ ಮುಂದೆ ಬಂದಿದ್ದಾವೆ. ವಿಚಾರಣೆಗಳು ನಡೀತಾ ಇದ್ದಾವೆ, ವಾದ ಪ್ರತಿವಾದಗಳು ಆರಂಭವಾಗಿದ್ದಾವೆ. ಇವತ್ತು ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡನೆ ಮಾಡಿದರು. ಮಂಗಳವಾರಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಇಂತಿಂಥ ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ. ಈ ಮಿಸ್ಟೇಕ್ಗಳನ್ನು ನೋಡ್ತಾ ಇದ್ದರೆ ಬೇಕು ಅಂತಾನೆ ದರ್ಶನನನ್ನು ಸಿಲುಕಿಸುವುದಕ್ಕೆ ಷಡ್ಯಂತ್ರ ಇದ್ದಂಗೆ ಕಾಣಿಸ್ತಾ ಇದೆ ಅನ್ನೋದು ಹಿರಿಯ ವಕೀಲ ಸಿ.ವಿ. ನಾಗೇಶರ ವಾದದ ಸಾರಾಂಶ. ದರ್ಶನ್ ಪಾತ್ರ ಈ ಕೊಲೆಯಲ್ಲಿ ಇಲ್ಲ, ಒಳಸಂಚು ನಡೆದಿದೆ, ಇತ್ಯಾದಿ ಇತ್ಯಾದಿ ವಾದ ಮಂಡನೆ ಮಾಡಿದ್ರು. ಸಿ.ವಿ. ನಾಗೇಶ್ ಅವರ ವಾದ ಇವತ್ತಿಗೆ ಮುಕ್ತಾಯ ಆಯಿತು. ಮಂಗಳವಾರಕ್ಕೆ ಪ್ರತಿವಾದ ಸಲ್ಲಿಕೆ ಆಗಬೇಕು. ಈಗ ಜಾಮೀನು ಕೇಳಿಕೊಂಡು ಆರೋಪಿಗಳ ಪರ ವಕೀಲರು ಅರ್ಜಿ ಸಲ್ಲಿಸಿ ವಾದ ಮಂಡನೆ ಮಾಡಿದಾಗ ಪ್ರಾಸಿಕ್ಯೂಷನ್ ಕಡೆಗೆ ನಿಮ್ಮ ಅಬ್ಜೆಕ್ಷನ್ ಏನು ಅಂತ ಕೇಳ್ತಾರೆ. ಜಾಮೀನು ಕೊಡಬೇಕಾ? ಹಂಗಿದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಇವರು, ಕೊಡಬೇಕಾ? ಕೊಡಬಾರ್ದು ಅನ್ನೋದಾದರೆ ಯಾಕೆ ಕೊಡಬಾರ್ದು ಅನ್ನೋದು ಹೇಳಿ ನೀವು ಅಂತ. ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಗೌಡ, ರವಿಶಂಕರ್, ನಾಗರಾಜ್, ದೀಪಕ್, ವಿನಯ್, ಲಕ್ಷ್ಮಣ್ ಇವರ ಬೇಲ್ ಅರ್ಜಿ ಕೂಡ ಮಂಗಳವಾರ 8ನೇ ತಾರೀಕಿಗೆ ಮುಂದೂಡಲ್ಪಟ್ಟಿದೆ. ಮಂಗಳವಾರ ಹರಿಯಾಣ, ಜಮ್ಮು ಕಾಶ್ಮೀರ ಎಲೆಕ್ಷನ್ ರಿಸಲ್ಟ್ಸು ಬರ್ತಾ ಇರುತ್ತೆ. ಈ ವಾದ ಪ್ರತಿವಾದಗಳ ವಿವರಗಳು ಬರ್ತಾ ಇರುತ್ತೆ. ಇಂಟ್ರೆಸ್ಟಿಂಗ್ ಇರುತ್ತೆ. ಏನು ಸಿ.ವಿ. ನಾಗೇಶರ ಆರ್ಗ್ಯುಮೆಂಟ್ ಏನಾಗಿದ್ರೆ ಇವತ್ತು ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರುವ ಹೇಳಿಕೆಯ ಪ್ರಕಾರ ಜೂನ್ 9ನೇ ತಾರೀಕು ಬೆಳಗ್ಗೆ ಪೊಲೀಸರು ಘಟನೆ ನಡೆದ ಪಟ್ಟಣಗೆರೆ ಶೆಡ್ಡಿಗೆ ಬಂದಿದ್ದಾರೆ. ಉಳಿದವ್ರನ್ನೆಲ್ಲ ಹೊರಗೆ ಕಳಿಸಿದ್ರು. ಅಲ್ಲಿಗೆ 9ನೇ ತಾರೀಖಿನಿಂದ ಆ ಶೆಡ್ಡು ಪೊಲೀಸರ ವಶದಲ್ಲಿತ್ತು. 9ನೇ ತಾರೀಖೆ CCTV ಫುಟೇಜ್ಗಳನ್ನು ಪೊಲೀಸರು ತಗೊಂಡ್ಬಿಟ್ಟಿದ್ದಾರೆ. ಯಾವ್ಯಾವ ವಸ್ತುಗಳನ್ನು ಸಾಕ್ಷಿಗಳು ಅಂತ ತೋರಿಸಿದಾರಲ್ಲ, ಅಲ್ಲಿ ಅವುಗಳನ್ನು ಸೃಷ್ಟಿ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಆವತ್ತೇ 9ನೇ ತಾರೀಖೆ CCTV ದೃಶ್ಯಗಳನ್ನು ಇನ್ಸ್ಪೆಕ್ಟರಿಗೆ ಕಳಿಸಿದ್ದಾರೆ. ಅಂದರೆ ಎಲ್ಲ ಕೂಡ ಪೊಲೀಸರಿಗೆ ಗೊತ್ತಾಗಿತ್ತು. 9ನೇ ತಾರೀಕಿಗೆ 9, 10, 11ನೇ ತಾರೀಕು 3 ದಿವಸ ಏನು ಮಾಡ್ತಾ ಇದ್ರು ಪೊಲೀಸರು? ಪ್ರದೋಷ್ ಹೇಳಿಕೆಯ ಪ್ರಕಾರ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಪ್ರದೋಷು ನಾನೇ CCTV ಫುಟೇಜ್ ಕಳಿಸಿದ್ದೀನಿ ಅಂತ ಹೇಳಿದ್ದಾನೆ. ಘಟನಾ ಸ್ಥಳ ಪೊಲೀಸರ ವಶದಲ್ಲಿದ್ದಾಗ ಆರೋಪಿಯಾಗಿದ್ದ ಪ್ರದೋಷ್ಗೆ ಹೆಂಗೆ CCTV ಫುಟೇಜ್ ಸಿಕ್ತು? CC ಕ್ಯಾಮರಾದ DVR ಅನ್ನು FSLಗೆ, ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸಲಾಗಿದೆ. FSL ಅಧಿಕಾರಿಗಳೇ ಅಲ್ಲಿಗೆ ಬಂದು CC ಕ್ಯಾಮರಾದ DVR ಅನ್ನು ವಶಕ್ಕೆ ತಗೊಂಡಿದ್ದಾರೆ ಅಂತ ಉಲ್ಲೇಖ ಇದೆ ಚಾರ್ಜ್ ಶೀಟ್ನಲ್ಲಿ. ಹಂಗಿದ್ದ ಮೇಲೆ 9ನೇ ತಾರೀಕೆ ಹೆಂಗೆ CCTV ಫುಟೇಜ್ಗಳು ಪೊಲೀಸರ ಹತ್ರ ಬಂದವು? ಇಲ್ಲಿ CCTV ದೃಶ್ಯಗಳನ್ನು ನಾಶ ಮಾಡೋ ಪ್ರಯತ್ನ ಮಾಡಲಾಗಿದೆ. ಪ್ರದೋಷು ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ CCTV ಫುಟೇಜ್ಗಳನ್ನು ಕಳಿಸಿದ್ದೀನಿ ಅಂತಾರೆ. ಸಬ್ ಇನ್ಸ್ಪೆಕ್ಟರ್ ವಿನಯ್ ಮೊಬೈಲ್ ಕೂಡ ಸೀಸ್ ಆಗಬೇಕಾಗಿತ್ತಲ್ಲ. ಹಂಗಿದ್ರೆ ವಿನಯ್ಗೆ ಹೆಂಗೆ ಬಂತು CCTVಯ ಫುಟೇಜ್ಗಳು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಬ್ ಇನ್ಸ್ಪೆಕ್ಟರ್ ಮೊಬೈಲನ್ನೂ ಸೀಸ್ ಮಾಡಿ ಅದನ್ನು FSLಗೆ ಕಳಿಸಬೇಕಾಗಿತ್ತು. ಯಾಕೆ ಕಳಿಸಿಲ್ಲ? ಇದು ಒಂದು ವಾದ ಆಯಿತು. ಘಟನಾ ಸ್ಥಳದಲ್ಲಿ ಸಿಕ್ಕ ವಸ್ತುಗಳು, ಅದೊಂದು ಪೊಲೀಸರ ಲಾಠಿ ಸಿಕ್ಕಿರುತ್ತೆ. ಸ್ಟೋನಿ ಬ್ರೂಕ್ ಹೋಟೆಲ್ನಿಂದು ಅದು ಬ್ರ್ಯಾಂಡ್ ಮಾಡಿರ್ತಾರೆ ಮಿನರಲ್ ವಾಟರ್ನ ಬಾಟ್ಲ್ಗಳನ್ನು, ಆ ಬಾಟ್ಲ್ ಸಿಕ್ಕಿರುತ್ತೆ. ಒಂದಷ್ಟು ಮರದ ಕೊಂಬೆಗಳು ಸಿಕ್ಕಿರ್ತವೆ. ಅವೆಲ್ಲವೂ ಸೃಷ್ಟಿ ಮಾಡಲಾಗಿರುವ ಸಾಕ್ಷ್ಯಗಳು ಅಂತ ಸಿ.ವಿ. ನಾಗೇಶ್ ಇವತ್ತು ವಾದ ಮಾಡಿದ್ರು. ಮರದ ತುಂಡಿನ ಮೇಲೆ ರಕ್ತದ ಕಲೆ ಇದೆ ಅಂತ ಪೊಲೀಸರು ಹೇಳ್ತಾರೆ. ಆದರೆ FSL ರಿಪೋರ್ಟ್ನಲ್ಲಿ ರಕ್ತದ ಕಲೆ ಸಿಕ್ಕಿಲ್ಲ ಅಂತ ಕೊಡ್ತಾರೆ. ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡೋದಕ್ಕೂ ಒಂದು ಮಿತಿ ಇರಬೇಕು. ಪಂಚನಾಮೆ ಮಾಡುವಾಗ ರಕ್ತದ ಕಲೆ ಕಾಣಿಸುತ್ತೆ ಅಂತಾರೆ, FSL ರಿಪೋರ್ಟ್ನಲ್ಲಿ ರಕ್ತದ ಕಲೆ ಪತ್ತೆಯಾಗಿಲ್ಲ ಅಂತಾರೆ. ಹೀಗಾಗಿ ಸಾಕ್ಷಿ ಸೃಷ್ಟಿ ಮತ್ತು ಇರುವ ಸಾಕ್ಷಿ ನಾಶದ ಪ್ರಯತ್ನ ಆಗಿದೆ. ಅಪರಾಧ ಸ್ಥಳದಲ್ಲೂ ಕೂಡ ರಕ್ತದ ಕಲೆಗಳು ಸಿಕ್ಕಿಲ್ಲ. ಘಟನಾ ಸ್ಥಳದ ಮಣ್ಣು ತಗೊಂಡು ಪರೀಕ್ಷೆ ಕಳಿಸಿದ್ದಾರೆ, ಅದರಲ್ಲೂ ರಕ್ತದ ಕಲೆ ಸಿಕ್ಕಿಲ್ಲ. ಆ್ಯಕ್ಚುಲಿ ಘಟನಾ ಸ್ಥಳದ ಮಣ್ಣು ಪರೀಕ್ಷೆಯ ಅಂದರೆ ಔಟ್ ಆಫ್ ಅಕಾಡೆಮಿಕ್ ಇಂಟ್ರೆಸ್ಟ್ ನಾನು ಕೇಳ್ತಾ ಇದ್ದೆ, ಮಣ್ಣು ಯಾಕೆ ಪರೀಕ್ಷೆ ಮಾಡಿಸ್ತಾರೆ ಘಟನಾ ಸ್ಥಳದ್ದು ಅಂತ. ಈ ದರ್ಶನ್ನ ಶೂಸ್ ವಶಪಡಿಸಿಕೊಂಡ್ರಲ್ಲ, ಶೂಸ್ನಲ್ಲಿ ಮಣ್ಣು ಸಿಗುತ್ತೆ. ಘಟನಾ ಸ್ಥಳದಿಂದ ಮಣ್ಣು, ಆ ಮಣ್ಣು ಈ ಮಣ್ಣು ಒಂದೇ ಅಂತ ರಿಪೋರ್ಟ್ ತಗೊಂಡು ಆರೋಪಿ ದರ್ಶನ್ ಅಲ್ಲಿ ಇದ್ದದ್ದಕ್ಕೆ ಇದೊಂದು ಸಾಕ್ಷ್ಯ ನೋಡಿ ಅಂತ ಒಂದು ಸಾಕ್ಷ್ಯ ಕೊಡೋದಕ್ಕಂತ ಹಂಗೆ ಮಾಡಿರ್ತಾರೆ ಅಂತ.
ಅದರಲ್ಲಿ ರಕ್ತದ ಕಲೆ ಇಲ್ಲ ಅನ್ನೋದು ಸಿ ವಿ ನಾಗೇಶರ ವಾದ. ಕೆಲವು ವಸ್ತುಗಳಲ್ಲಿ ರಕ್ತದ ಕಲೆ ಸಿಕ್ಕಿದೆ ಅಂತಾರೆ. ಹೆಂಗೆ ಬಂತು ರಕ್ತದ ಕಲೆ? ಘಟನಾ ಸ್ಥಳದ ಮಣ್ಣಿನಲ್ಲೇ ಸಿಗದೆ ಇರೋ ರಕ್ತದ ಕಲೆ ಬಟ್ಟೆ ಮೇಲೆ ಹೆಂಗೆ ಸಿಕ್ತು, ಶೂನಲ್ಲಿ ಹೆಂಗೆ ಸಿಕ್ತು? ಸಿ ವಿ ನಾಗೇಶರ ಇನ್ನೊಂದು ವಾದ. ಮೃತದೇಹದ ಮೇಲೆ ಗಾಯದ ಗುರುತು ಇದ್ದಾಗ ಮಹಜರ್ ಮಾಡದೆ ಯಾಕೆ ಕಾದ್ರು? ಹೆಂಗೆ ಸತ್ತ ಆತ ಅನ್ನೋದು ಪತ್ತೆ ಆಗಬೇಕು. ಡೆಡ್ ಬಾಡಿ ಸಿಕ್ಕ ತಕ್ಷಣ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಆದರೆ ಪೊಲೀಸರು ತಕ್ಷಣ ಮಾಡಬೇಕಾದ ಪ್ರಕ್ರಿಯೆಯನ್ನು ಪಾಲನೆ ಮಾಡಿಲ್ಲ. ಬಾಡಿ ಸಿಕ್ಕಾಗ ಅದರ ಮೇಲಿನ ಮಾರ್ಕ್ಗಳು ಹೆಂಗಾದವು ಅನ್ನೋದರ ಪರಿಶೀಲನೆ ಮಾಡಬೇಕು. ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇ 3 ದಿನಗಳ ನಂತರ. ಇದರಿಂದ ಗೊತ್ತಾಗುತ್ತೆ ಕ್ರೈಮ್ ಸೀನನ್ನು ಸೃಷ್ಟಿ ಮಾಡಲಾಗಿದೆ ಅಂತ ಸಿ ವಿ ನಾಗೇಶ್ವರ ಇನ್ನೊಂದು ವಾದ. ಇನ್ನು ಸಾಕ್ಷ್ಯ ಮುಚ್ಚಿ ಹಾಕೋದಕ್ಕೆ ದರ್ಶನ್ 30 ಲಕ್ಷದ ವ್ಯವಸ್ಥೆ ಮಾಡ್ಕೊಂಡಿದ್ದ, 40 ಲಕ್ಷದ ವ್ಯವಸ್ಥೆ ಮಾಡ್ಕೊಂಡಿದ್ದ, ಆ ವಿಷಯ ಎತ್ತಿದ್ರು. ಮೋಹನ್ ರಾಜ್ ಹೇಳಿಕೆ ಮೇ 1ನೇ ತಾರೀಖೇ ದುಡ್ಡು ಕೊಟ್ಟಿದ್ದೆ ನಾನು ದರ್ಶನ್ಗೆ ಅಂತ. ಮೇ 1ನೇ ತಾರೀಕು. ಘಟನೆ ನಡೆದಿದ್ದು ಯಾವತ್ತು? ಜೂನ್ 8ನೇ ತಾರೀಕು. ಮೋಹನ್ ರಾಜ್ ಅನ್ನೋವರ ಹೇಳಿಕೆ, ನಾನು ಕೊಟ್ಟಿದ್ದು ದುಡ್ಡು ದರ್ಶನ್ಗೆ ಮೇ 1ನೇ ತಾರೀಕು ಅಂತ. ಮೇ 1ನೇ ತಾರೀಖಿಗೆ ರೇಣುಕಾಸ್ವಾಮಿ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮೋಹನ್ ರಾಜು ತಮ್ಮ ಮಗಳದ್ದು ಒಂದು ಸಾಂಗ್ ಆಲ್ಬಮ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಇದರ ಬಗ್ಗೆ ದರ್ಶನ್ ಜೊತೆ ಡಿಸ್ಕಸ್ ಮಾಡಿದ್ರು. ದರ್ಶನ್ನು ಆ ಸಾಂಗ್ ಆಲ್ಬಮ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಜಾಜಿ ಕನ್ನಡ ಆಡಿಯೋ ರಿಲೀಸ್ ಸಲುವಾಗಿ ಮೋಹನ್ ರಾಜು ದರ್ಶನ್ಗೆ ದುಡ್ಡು ಕೊಟ್ಟದ್ದು. ಕೊಲೆ ನಡೆಯೋದಕ್ಕಿಂತ 1 ತಿಂಗಳ ಮೊದಲು 40 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೆ. 2 ತಿಂಗಳ ನಂತರ ಆ ದುಡ್ಡು ತೋರಿಸಿದಾಗ ಈ ನೋಟುಗಳು ನಾನೇ ಕೊಟ್ಟದ್ದು ನೋಟು ಅಂತ ಮೋಹನ್ ರಾಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ. ಘಟನೆ ನಡೆಯುವ 1 ತಿಂಗಳ ಹಿಂದೆ ಹಣ ಸಂಗ್ರಹಿಸಿದ್ದಾರೆ ಎಂದು ಹೇಳಲಾಗಿದೆ. ಆ ಸಮಯದಲ್ಲಿ ರೇಣುಕಾಸ್ವಾಮಿ ಯಾರು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಇಂಥ ದಿನಾನೇ ಕೊಲೆ ಮಾಡ್ತೀವಿ, ಸಾಕ್ಷ್ಯಗಳ ಖರೀದಿಗೆ ಬೇಕಾಗುತ್ತೆ ಅಂತ 1 ತಿಂಗಳ ಹಿಂದೆನೇ ದುಡ್ಡು ಯಾರು ಕಲೆಕ್ಟ್ ಮಾಡಿ ಇಡೋದಕ್ಕೆ ಸಾಧ್ಯನಾ? ಇದು ಯಾವ ರೀತಿ ಮ್ಯಾಜಿಕ್ಕು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ ಅಂತ ಸಿ ವಿ ನಾಗೇಶರ ಮತ್ತೊಂದು ವಾದ. ಇನ್ನು ಆರೋಪಿಗಳ ಕಾಲ್ ರೆಕಾರ್ಡನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಆರೋಪಿಗಳಿಗೆ ದರ್ಶನ್ ಕಾಲ್ ಮಾಡಿದ್ರು ಅಂತ ಹೇಳ್ತಾರೆ. ಅಕ್ಯೂಸ್ ನಂಬರ್ 1 ಪವಿತ್ರ ಗೌಡ, ದರ್ಶನ್ ಗೆಳತಿ. ಅಕ್ಯೂಸ್ ನಂಬರ್ 3 ಮನೆಗೆಲಸದವನು. ಅಕ್ಯೂಸ್ ನಂಬರ್ 14 ಮ್ಯಾನೇಜರು. ಇವರಿಗೆ ಕಾಲ್ ಮಾಡಿರೋದು ಕಾಲ್ ಲಿಸ್ಟ್ನಲ್ಲಿದೆ. ಇವರ ಮಧ್ಯೆ ಕ್ರೈಮ್ ನಡೆದಾಗ ಕಾಲ್ ಮಾಡಿದ್ದಾರೆ ಅಂತ ಹೇಳಲಾಗತ್ತೆ. ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಅಕ್ಯೂಸ್ ಮಾಡ್ತಾರೆ. ಆವತ್ತು ಕಾಲ್ ಮಾಡಿದ್ರಲ್ಲಿ ಏನೂ ವಿಶೇಷ ಇಲ್ಲ. 4 ತಿಂಗಳಲ್ಲಿ ದರ್ಶನ್ನು ಪವಿತ್ರ ಗೌಡ ಜೊತೆಗೆ 340 ಫೋನ್ ಕಾಲ್ನಲ್ಲೂ ಮಾತಾಡಿದ್ದಾರೆ. 340 ಕಾಲ್ಗಳು ಪವಿತ್ರ ಗೌಡದಿಂದ ದರ್ಶನ್ಗೆ, ದರ್ಶನಿಂದ ಪವಿತ್ರ ಗೌಡಗೆ. 4 ತಿಂಗಳಲ್ಲಿ ಪವನ್ ಜೊತೆ 460 ಸಲ ಮಾತಾಡಿದ್ದಾರೆ. ಎವ್ರಿ ಡೇ ಮಾಡೋ ಥರ ಆವತ್ತು ಫೋನ್ ಮಾಡಿದ್ದಾರೆ. ಇದು ಕೊಲೆಯ ಷಡ್ಯಂತ್ರ ರೂಪಿಸುವುದಕ್ಕೆ ಅಥವಾ ಕೊಲೆಯ ಆದ ನಂತರ ಸಾಕ್ಷ್ಯ ಮುಚ್ಚಿ ಹಾಕೋದಕ್ಕೆ ಮಾತುಕತೆಯಾಗಿದ್ದು ಅಂತ ಹೆಂಗೆ ಹೇಳ್ತೀರಿ ನೀವು? ಆದ್ದರಿಂದ ಪೊಲೀಸರು ಕೊಟ್ಟಿರುವ CDRಗೆ ಯಾವುದೇ ವಿಶೇಷ ಎವಿಡೆನ್ಷಿಯಲ್ ವ್ಯಾಲ್ಯೂ ಇಲ್ಲ ಅಂತ ಇನ್ನೊಂದು ವಾದವನ್ನು ಕೂಡ ಸಿ ವಿ ನಾಗೇಶ್ ಅವರು ಮಂಡನೆ ಮಾಡಿದ್ರು. ಇನ್ನು ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಮಧ್ಯಾಹ್ನ ಪಾರ್ಟಿ ಮಾಡ್ತಾಯಿದ್ರು ಅನ್ನೋ ವಿಷಯಕ್ಕೆ ಚಿಕ್ಕಣ್ಣ, ಆ್ಯಕ್ಟರ್ ಚಿಕ್ಕಣ್ಣ, ನವೀನು, ಚೇತನ್ ಅವರ ಹೇಳಿಕೆ ತಗೊಂಡಿದ್ದಾರೆ. ಸ್ಟೋನಿ ಬ್ರೂಕ್ನಲ್ಲಿ ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಅವ್ರನ್ನ ಕರೆದಿದ್ರು. ಸ್ಟೋನಿ ಬ್ರೂಕ್ಗೆ ಹೋಗಿ ದರ್ಶನ್ ಸೇರಿದಂತೆ ಅನೇಕರು ಕೂತ್ಕೊಂಡಿದ್ರಲ್ಲಿ. ಅದೇ ಟೈಮ್ಗೆ ವಿನಯ್ ಬಂದು ದರ್ಶನ್ ಕಿವಿಲಿ ಏನೋ ಹೇಳ್ದ. ಆವಾಗ ದರ್ಶನ್ ಮುಖಭಾವ ಬದಲಾವಣೆಯಾಯಿತು. ಚಿಕ್ಕಣ್ಣಂಗೆ ನೀನು ಹೊರಡು ಅಂತ ದರ್ಶನ್ ಹೇಳಿದ್ರು, ನಾನು ಹೊರಟು ಬಿಟ್ಟೆ ಅಂತ ಚಿಕ್ಕಣ್ಣನ ಹೇಳಿಕೆ ಇದೆ. ಮತ್ತೊಬ್ಬ ಸಾಕ್ಷಿದಾರ ಚೇತನ್, ಸಿನಿಮಾದ ಬಗ್ಗೆ ನಾವು ಮಾತಾಡ್ತಾ ಕೂತ್ಕೊಂಡಿದ್ವಿ. ಪವನ್ ಮಾತಾಡಿದ ಮೇಲೆ ದರ್ಶನ್ ಮುಖದಲ್ಲಿ ಏನೂ ಬದಲಾವಣೆ ಕಾಣಿಸ್ಲಿಲ್ಲ. ಸಾಯಂಕಾಲ 4 ಗಂಟೆ ತನಕ ಊಟ ಮಾಡಿ ದರ್ಶನ್ ಹೊರಟರು ಅಂತ ಇನ್ನೊಬ್ಬನ ಹೇಳಿಕೆ ಇದೆ. ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲೇ ಸಂಚು ರೂಪಿಸಲಾಯಿತು ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹೇಳ್ತಾರೆ. ಆದರೆ ಎರಡನೇ ಆ ಸಾಕ್ಷಿಯ ಹೇಳಿಕೆಯ ಪ್ರಕಾರ ಸಂಜೆ 4:15 ತನಕ ದರ್ಶನ್ ಸ್ಟೋನಿ ಬ್ರೂಕ್ನಲ್ಲಿ ಇದ್ದರು. ಅಲ್ಲಿ ಯಾವುದೇ ಸಂಚು ರೂಪಿತವಾಗಿಲ್ಲ. ಮಗದೊಂದು ಆರ್ಗ್ಯುಮೆಂಟು ಸಿ ವಿ ನಾಗೇಶ್. ಇವತ್ತೇನೇನು ಆರ್ಗ್ಯುಮೆಂಟ್ ಆಯಿತು ಅನ್ನೋದು ಹೇಳ್ತಾ ಇದ್ದೀನಿ ನಿಮಗೆ. ಜೂನ್ 13ಕ್ಕೆ ಸೆಕ್ಯೂರಿಟಿ ಗಾರ್ಡ್ ನರೇಂದ್ರ ಸಿಂಗ್ ಹೇಳಿಕೆಯನ್ನು ಪೊಲೀಸರು ತಗೊಂಡಿದ್ದಾರೆ. ಜೂನ್ 8, 9 ಶೆಡ್ ಹತ್ರನೇ ಇದ್ದ. ಆದರೂ 13ನೇ ತಾರೀಕಿನ ತನಕ ಯಾಕೆ ಆತನ ಹೇಳಿಕೆಯನ್ನು ತಗೊಳ್ಳಿಲ್ಲ?
ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ತಗೊಳ್ಳೋದು ಯಾಕೆ ಲೇಟ್ ಆಯಿತು ಅನ್ನೋದಕ್ಕೆ ಪೊಲೀಸರ ಹತ್ರ ಯಾವುದೇ ಎಕ್ಸ್ಪ್ಲನೇಷನ್ ಇಲ್ಲ. ಜೂನ್ 15ಕ್ಕೆ ಪ್ರತ್ಯಕ್ಷದರ್ಶಿ ವಿಜಯ್ ಕುಮಾರ್ ಹೇಳಿಕೆ ತಗೊಂಡಿದ್ದಾರೆ. ಶೆಡ್ನಲ್ಲಿ ವಿಜಯ್ ಕುಮಾರ್ 7-8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದವರು. ಶೆಡ್ ಒಳಗೆ ಯಾವುದೇ ಕಾರು ಬಿಡಬಾರ್ದು ಅಂತ ವಿನಯ್ ಹೇಳಿದ್ರು, ಬಿಟ್ಟರೆ ಒದೆ ಬೀಳುತ್ತೆ ಅಂತ ಹೇಳಿದ್ರಂತೆ. ಕೆಲಸ ಮುಗಿಸಿ 6 ಗಂಟೆಗೆ ಹೋದೆ. ಜೂನ್ 11ನೇ ತಾರೀಕು ನ್ಯೂಸ್ ನೋಡಿದಾಗ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಯಿತು ಅಂತ ಹೇಳಿಕೆಯಲ್ಲಿದೆ. ಅವರನ್ನೂ ಪ್ರತ್ಯಕ್ಷದರ್ಶಿ ಅಂತ ಪೊಲೀಸರು ತೋರಿಸಿದ್ದಾರೆ. ನಿಜವಾಗಿಯೂ ಈ ಪ್ರಕರಣಕ್ಕೆ ಯಾವುದೇ ಪ್ರತ್ಯಕ್ಷದರ್ಶಿ ಇಲ್ಲ. ಇಲ್ಲದೇ ಇರೋ ಪ್ರತ್ಯಕ್ಷದರ್ಶಿಗಳನ್ನು ಪೊಲೀಸರು ಸೃಷ್ಟಿ ಮಾಡಿದ್ದಾರೆ. ಬೇಲ್ ಈಸ್ ಎ ರೂಲ್, ಜೈಲ್ ಈಸ್ ಅನ್ ಎಕ್ಸೆಪ್ಷನ್. ಅದು ನ್ಯಾಯಾಂಗದ ಪರಿಭಾಷೆ. ಅದು ಅಂದರೆ ಅನಿವಾರ್ಯ ಕಾರಣದಲ್ಲಿ ಜೈಲಿನಲ್ಲಿ ಇಡಬೇಕು, ಆರೋಪಿಗಳನ್ನು ಬೇಲ್ ಮೇಲೆ ಹೊರಗಡೆ ಬಿಡಬೇಕು. ದ್ಯಾಟ್ ಈಸ್ ದ ರೂಲ್. ಎಕ್ಸೆಪ್ಷನ್ ಅಂದ್ರೇನು, ಅನಿವಾರ್ಯ ಸನ್ನಿವೇಶದಲ್ಲಿ ಜೈಲಿನಲ್ಲಿ ಇಡಬೇಕು ಅಂತ. ಆದ್ದರಿಂದ ಜಾಮೀನಿನ ಮೇಲೆ ಹೊರಗೆ ಬರುವಂಥದ್ದು ನಮ್ಮ ಕ್ಲೈಂಟ್ ದರ್ಶನ್ಗೆ ಇರುವ ಹಕ್ಕು ಅಂತ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ಯಾಕೆ ತಡ ಆಯಿತು, ಸಾವಿನ ನಿಖರವಾದ ಕಾರಣವನ್ನು ತಿಳಿಯೋದಕ್ಕೆ ಆಗೇ ಇಲ್ಲ. ಇದರಲ್ಲಿ 3 ದಿವಸ ಫ್ರೀಸರ್ನಲ್ಲಿ ಇಟ್ಟುಬಿಟ್ಟಿರ್ತಾರೆ ಬಾಡಿನ. ಒಂದು ಗಾಯ ಮಾತ್ರ ಮಾರಣಾಂತಿಕವಾದಂಥದ್ದು, ಉಳಿದಿದ್ದೆಲ್ಲ ಮೂಗೇಟವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ. ಆದ್ದರಿಂದ ಇದನ್ನು ದರ್ಶನ್ನಿಂದಲೇ ಆಗಿರುವ ಕೊಲೆ ಅಂತ ಹೆಂಗೆ ಹೇಳ್ತೀರಿ, ಇತ್ಯಾದಿ ವಾದವನ್ನು ಸಿ ವಿ ನಾಗೇಶ್ವರ ಮಂಡನೆ ಮಾಡಿದ್ರು. ಒಬ್ಬ ಡಿಫೆನ್ಸ್ ಲಾಯರ್ ವಾದ ಮಂಡನೆ ಮಾಡೋದೇ ಹೀಗೆ. ಚಾರ್ಜ್ ಶೀಟನ್ನು ವಿವರವಾಗಿ ಅಧ್ಯಯನ ಮಾಡಿ ಚಾರ್ಜ್ ಶೀಟ್ನಲ್ಲಿರುವ ಲೂಪ್ ಹೋಲ್ಗಳನ್ನು ತೆಗಿತಾರೆ. ಸಾಮಾನ್ಯವಾಗಿ ದೇ ವಿಲ್ ಬಿ ಆನ್ ಟೆಕ್ನಿಕಲ್ ಗ್ರೌಂಡ್ಸ್. ಇನ್ನೆಲ್ಲ ತಾಂತ್ರಿಕತೆ ಆಬ್ಜೆಕ್ಷನ್ಗಳು ಅಂತಾರೆ. ವಾದಗಳಾಗದೆ ಹೀಗೆ. ನಮ್ಮ ನ್ಯಾಯಾಂಗದಲ್ಲಿ ಈ ರೀತಿಯ ವಾದಗಳಿಗೂ ಅದರದ್ದೇ ಆದ ವ್ಯಾಲ್ಯೂ ಇದೆ. ಮತ್ತು ನಮ್ಮಲ್ಲಿ ಕನ್ವಿಕ್ಷನ್ ರೇಟ್ ಅಷ್ಟೇ ಯಾಕೆ ಕಡಿಮೆ ಇದೆ, ಬೇರೆ ದೇಶಗಳಿಗೆ ಹೋಲಿಸಿದರೆ ಶಿಕ್ಷೆಯ ಪ್ರಮಾಣ ಯಾಕೆ ಕಡಿಮೆ ಇದೆ ಅನ್ನೋದಕ್ಕೆ ಈ ರೀತಿಯ ವಾದಗಳು ಉದಾಹರಣೆ. ಇವತ್ತು ನಾನೇ ಒಂದು ಕೇಸಿಗೆ ಸಾಕ್ಷಿ ಹೇಳಬೇಕಾಗಿತ್ತು. ನಾನೇ ಹೋಗಿದ್ದೆ ಇವತ್ತು. ಯಾವುದೋ ಒಂದು ಇಲಾಖೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇತ್ತು. ನಮ್ಮ ಹುಡುಗರು ಬಂದು ಹಿಂಗೊಂದು ಭ್ರಷ್ಟಾಚಾರ ತುಂಬ ಇದೆ ಅಲ್ಲಿ ಅಂತ ನಾನು ಸ್ಟಿಂಗ್ ಆಪ್ರೇಷನ್ ಮಾಡಿ ಅಂದೆ. ಸ್ಟಿಂಗ್ ಆಪ್ರೇಷನ್ ಮಾಡಿದ್ವಿ, ಟೆಲಿಕಾಸ್ಟ್ ಆಯಿತು. ಅದರ ಆಧಾರದ ಮೇಲೆ ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ. ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ನಡೀತಾ ಇದೆ. ರಿಟೈರ್ಡ್ ಜಡ್ ಒಬ್ಬರು ಮಾಡ್ತಿದ್ದಾರೆ. ಅಲ್ಲಿ ಹೋದರೆ ಅಂದರೆ ಇದು ನಿಜಾನಾ ಸುಳ್ಳ, ನಿಜವಾಗ್ಲೂ ನೀವೇ ಸ್ಟಿಂಗ್ ಆಪ್ರೇಷನ್ ಮಾಡಿದ್ರ, ದುಡ್ಡು ತಗೊಂಡ್ರ ಇವರು, ಈ ಪ್ರಶ್ನೆಗಳು ಎಕ್ಸ್ಪೆಕ್ಟೆಡ್. ಅಲ್ಲಿ ಸಸ್ಪೆಂಡೆಡ್ ಸಿಬ್ಬಂದಿಯ ಪರವಾಗಿ ಬಂದ ವಕೀಲರು ಕೇಳ್ತಾರೆ, ನಿಮ್ಮ ಸಿಬ್ಬಂದಿ ಸ್ಟಿಂಗ್ ಆಪ್ರೇಷನ್ ಮಾಡ್ಕೊಂಬಂದ್ರಲ್ಲ, ಟೋಟಲ್ ಎಷ್ಟು ವಿಡಿಯೋ ಕ್ಲಿಪ್ಗಳಿದ್ವು ಅಂತ ಕೇಳಿದ್ರು. ಎಷ್ಟು ವಿಡಿಯೋ ಕ್ಲಿಪ್ಗಳಿದ್ವು? 2 ವರ್ಷದ ಹಿಂದೆ ಆಗಿರೋ ಸ್ಟಿಂಗ್ ಆಪ್ರೇಷನ್ ಎಷ್ಟು ವಿಡಿಯೋ ಕ್ಲಿಪ್ ಇದ್ವು ಅಂದರೆ ಏನು ಹೇಳ್ಬೇಕು ನಾನು? ಒಂದೊಂದು ವಿಡಿಯೋ ಕ್ಲಿಪ್ಪಿನ ಡ್ಯೂರೇಷನ್ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ ಅವರು. 17-18 ಜನರ ವಿರುದ್ಧ ಆಗಿರುವಂಥದ್ದು. ಒಂದೊಂದರ ಡ್ಯೂರೇಷನ್ ನಿಮಗೆ ಗೊತ್ತಾ? ಕಂಟಿನ್ಯೂಟಿ ಇತ್ತಾ, ಇರಲಿಲ್ವಾ? ಸ್ಟಿಂಗ್ ಆಪ್ರೇಷನ್ ಟೆಲಿಕಾಸ್ಟ್ ಮಾಡುವುದಕ್ಕಿಂತ ಮುಂಚೆ ಕೆಲವೊಂದಷ್ಟು ಮ್ಯಾಂಡೇಟ್ರಿ ಪ್ರೊಸೀಜರ್ ಇದ್ದಾವೆ. ಆ ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರಾ ಇಲ್ವಾ? ಈ ಪ್ರಶ್ನೆಗಳನ್ನು ನನಗೆ ಕೇಳೋದವರು. ನಾನು ಕೇಳೋದು, ಇಲಾಖೆಯಲ್ಲಿ ಭ್ರಷ್ಟಾಚಾರ ಇತ್ತಾ ಇಲ್ವಾ? ಇವರು ಲಂಚ ತಗೊಂಡಿದ್ದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆಯಾ ಇಲ್ವಾ? ಅಥವಾ ಅದೇನೋ AI ಸೃಷ್ಟಿಸಲಾಗಿರುವ ವಿಡಿಯೋ ಅಂತೀರಾ? ಹಂಗೇನಾದ್ರು ಇದ್ದರೆ ಹೇಳಿ. ಇಲ್ಲ, ಅವ್ರಿಗೆ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಹೋಗ್ಬೇಕು. ಎಷ್ಟು ವಿಡಿಯೋ ಕ್ಲಿಪ್ ಇದ್ವು, ಎಷ್ಟು ಡ್ಯೂರೇಷನ್ ಇತ್ತು, ಯಾರ್ಯಾರ ಲಂಚ ತಗೊಳ್ಳೋ ವಿಡಿಯೋ ಎಷ್ಟೆಷ್ಟು ಡ್ಯೂರೇಷನ್ ಇತ್ತು. 2-2.5 ವರ್ಷ ಆದಮೇಲೆ ಇದನ್ನು ಕೇಳ್ತಾರೆ ಪ್ರಶ್ನೆಗಳನ್ನು. ಸುನೀಲ್ ಕುಮಾರ್ ದರ್ಶನ್ ಪರ ವಕೀಲರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಮ್ಮ ಅಂದರೆ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ. ಉಳಿದಂತೆ ಇನ್ನು ಆರೋಪಿ ನಂಬರ್ 11 ಮತ್ತು ಅಂದರೆ ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿರಿಯ ವಕೀಲರಾದ ಸಂದೇಶ್ ಚೌಟ್ ಅವರು ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ. ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನ ಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ, ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು, ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಸರ್ಕಾರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ ಸರ್. ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಆಮೇಲೆ ಅವರು ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು
ಇಲ್ಲ ಆ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಬಲವಾದ ವಾದ ಆಗಿತ್ತು. ಅದನ್ನು ನಾವು ಇವತ್ತು ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಕಾನೂನು CRPC ಸೆಕ್ಷನ್ 172 ಏನು ಹೇಳುತ್ತೆ, 162, 167 ಏನು ಹೇಳುತ್ತೆ, ಆಮೇಲೆ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅದರಲ್ಲೂ ಸಹ ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಆದ್ಯ ಕರ್ತವ್ಯ. ಅವರು ಅದನ್ನು ಕಾನೂನು ಏನು ಹೇಳುತ್ತೆ ಪಾಲನೆ ಮಾಡಲೇಬೇಕಾಗುತ್ತೆ. ಅದನ್ನು ಅವರಿಂದ ಎಕ್ಸ್ಕ್ಯೂಸ್ ಅವರು ಯಾವುದೇ ಕಾರಣಕ್ಕೆ ತಗೊಳ್ಳೋಂಗೆ ಇಲ್ಲ ಅನ್ನೋದನ್ನ ನಾವು ಇವತ್ತು ಕೋರ್ಟ್ಗೆ ಗಮನಕ್ಕೆ ತಂದಿದ್ದೀವಿ ಸರ್. ಸೀನಿಯರ್ ತಂದಿದ್ದಾರೆ. ಎಲ್ಲ ಆರೋಪಿಗಳ ಪರ ವಾದ ಆದಮೇಲೆ ವಿಶೇಷ ಸರ್ಕಾರಿ ಅಭಿಯೋಜಕರು ವಾದ ಮಾಡ್ತಾರೆ. ಅವ್ರದ್ದು ವಾದ ಆದಮೇಲೆ ನ್ಯಾಯಾಲಯ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ. ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇರಲೇ ಇಲ್ಲ, ಹುಟ್ಟು ಹಾಕಲಾಗಿದೆ ವಾದ ಮಾಡುವಾಗ ದರ್ಶನ್ ಮೇಲೆ ಪೊಲೀಸರಿಗೆ ಏನಾದ್ರು ವೈಯಕ್ತಿಕ ದ್ವೇಷ ಇತ್ತು ಅಂತ ಏನಾದ್ರು ಆರ್ಗ್ಯುಮೆಂಟ್ ಮಾಡಿದರೆ, ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಕೊಟ್ಟಿದ್ದರೆ ಬಹುಶಃ ಈ ವಾದಕ್ಕೆ ತುಂಬ ತೂಕ ಬಂದುಬಿಟ್ಟಿರೋದು. ಏನು ವೈಯಕ್ತಿಕ ದ್ವೇಷ ಇತ್ತಪ್ಪ, ಅವ್ರ ಸೈಟ್ ಇವ್ರು ಹೊಡ್ಕೊಂಡಿದ್ರು, ಇವ್ರ ಸೈಟ್ ಅವ್ರು ಹೊಡ್ಕೊಂಡಿದ್ರು, ಒಬ್ರಿಗೊಬ್ರು ಗಲಾಟೆ ಆಗಿತ್ತು. ಆ ದ್ವೇಷದಿಂದ ಉದ್ದೇಶಪೂರ್ವಕವಾಗಿ ದರ್ಶನ್ರನ್ನು ಈ ಕೊಲೆ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಪೊಲೀಸರು ಅಂತ ಏನಾದ್ರು ವಾದ ಬಂದಿದ್ದರೆ ಮತ್ತು ಆ ವಾದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕೊಟ್ಟಿದ್ದರೆ ಆ ಮಾತು ಬೇರೆ. ಇನ್ನೊಂದು ಕಡೆ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಬೆನ್ನು ನೋವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಜಾಸ್ತಿ ಆಗಿದೆ ಅಂತೆ. ಇಡೀ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಪರದಾಟ, ಕುಂತ್ರೆ ಏಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಜೈಲು ವೈದ್ಯಾಧಿಕಾರಿ ಡಾಕ್ಟರ್ ರಾಜಶೇಖರ್ ಬಂದು ತಪಾಸಣೆ ಮಾಡಿದ್ದಾರೆ. ಬಾವು ಬಂದಿದೆಯಂತೆ, ಸ್ವೆಲ್ಲಿಂಗ್ ಇದೆ, ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು. ಸ್ಕ್ಯಾನಿಂಗ್ ಬಿಮ್ಸ್ ಬಿಮ್ಸ್ನ ವೈದ್ಯರು ಕೂಡ ಬಂದು ಚೆಕ್ ಮಾಡಿದ್ದಾರೆ. ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ನೀವು ಅಂದರೆ ಬೇಡ ಟ್ಯಾಬ್ಲೆಟ್ ಕೊಡಿ ಸಾಕು ಅಂತ ದರ್ಶನ್ ಹೇಳೋದು. ಅಂದರೆ ಬಹುಶಃ ದರ್ಶನ್ ನಿರೀಕ್ಷೆಯಲ್ಲಿದ್ದಂಗಿದೆ. ಹೆಂಗೂ ಜಾಮೀನು ಅರ್ಜಿಯ ವಿಚಾರಣೆ ನಡೀತಿದೆಯಲ್ಲ, ಬೇಲ್ ಕೊಟ್ಟುಬಿಟ್ರೆ ಸೀದಾ ಹೋಗಿ ಒಳ್ಳೆ ಹಾಸ್ಪಿಟ್ಲಲ್ಲೇ ತೋರಿಸ್ಕೊಳ್ಳೋಣ, ಒಳ್ಳೆ ಡಾಕ್ಟರ್ ಹತ್ರನೇ ತೋರಿಸ್ಕೊಳ್ಳೋಣ ಅನ್ನೋ ಆಲೋಚನೆಯಲ್ಲಿ ದರ್ಶನ್ ಇದ್ದಂಗಿದೆ. ಕೇಸು ಅಷ್ಟು ಈಸಿ ಇರೋದಿಲ್ಲ ರೀ. ಏನೋ 2 ದಿವಸದ ಆರ್ಗ್ಯುಮೆಂಟಿಗೆ ಬೇಲ್ ಆಗಿಬಿಡ್ತು, ಒಂದೇ ಕೋರ್ಟಲ್ಲಿ ಬೇಲ್ ಆಗಿಬಿಡುತ್ತೆ, ಫಸ್ಟ್ ಅಟೆಂಪ್ಟಲ್ಲೇ ಬೇಲ್ ಆಗಿಬಿಡುತ್ತೆ, ಹಂಗೆ ಇರೋದಿಲ್ಲ. ಒಂದು ಜಾಮೀನು ಕೊಟ್ಟರೆ ಏನು, ಕೊಡದೇ ಇದ್ದರೆ ಏನು ಯೋಚನೆ ಮಾಡ್ತಾವಲ್ಲ ನ್ಯಾಯಾಲಯಗಳು. ಅದರ ಜೊತೆಗೆ ಈತ ತಪ್ಪು ಮಾಡಿರೋದಕ್ಕೆ ಏನು ಸಾಕ್ಷಿ ಇದೆ? ಈಗ ಯಾರೋ ನಿರಪರಾಧಿಗೆ, ಅಮಾಯಕನಿಗೆ ಬೇಲು ಕೊಡದೆ ಸತಾಯಿಸಿ ಜಾಸ್ತಿ ದಿನ ಜೈಲಿನಲ್ಲಿ ಇಟ್ಟುಬಿಟ್ರೆ ಅದು ಅನ್ಯಾಯ. ಹಾಗೇನಾದ್ರು ಆಗ್ತಾ ಇದೆಯಾ ಅಂತಲೂ ನ್ಯಾಯಾಲಯಗಳು ನೋಡ್ತವೆ. ಅದು ಎಲ್ಲದರ ಜೊತೆಗೆ ಪ್ರತಿಯೊಂದು ಜಡ್ಜ್ಮೆಂಟಿಗೂ, ಪ್ರತಿ ನಿರ್ಧಾರಕ್ಕೂ ಸಮಾಜಕ್ಕೊಂದು ಸಂದೇಶ ಅಂತಿರುತ್ತಲ್ಲ, ಸಮಾಜಕ್ಕೊಂದು ಸಂದೇಶ ಅಂತಿರುತ್ತೆ. ಏನು ಸಂದೇಶ ಹೋಗುತ್ತೆ? ಕೊಟ್ಟರೆ ಏನು ಸಂದೇಶ ಹೋಗುತ್ತೆ, ಕೊಡದಿದ್ದರೆ ಏನು ಸಂದೇಶ ಹೋಗುತ್ತೆ, ಎಲ್ಲವನ್ನೂ ಕೂಡ ಪರಿಗಣಿಸ್ತಾರೆ. ಲೆಟಸ್ಸಿ ಬೇಲ್ ಸಿಗುತ್ತೋ ಸಿಗೋದಿಲ್ವೋ ಅಂತೆಲ್ಲ ನಾವು ಹೇಳಬಾರ್ದು, ನ್ಯಾಯಾಂಗ ನಿಂದನೆ ಆಗುತ್ತದು. ಅವರವ್ರ ಪ್ರಯತ್ನ ಅವರದ್ದು. ಸಿ ವಿ ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ಮಂಗಳವಾರ SPP ಪ್ರಸನ್ನಕುಮಾರ್ ಅದಕ್ಕೆ ಅಬ್ಜೆಕ್ಷನ್ ಹಾಕ್ತಾರೆ. ನೋಡೋಣ ಏನೇನು ಅಬ್ಜೆಕ್ಷನ್ ಹಾಕ್ತಾರೆ. ಸಿದ್ದರಾಮಯ್ಯನವರು ಇವತ್ತು ರಾಯಚೂರಿನ ಮಾನ್ವಿಯಲ್ಲಿ ಇದ್ದರು. ಕಾಂಗ್ರೆಸ್ ಸ್ವಾಭಿಮಾನಿ ಸಮಾವೇಶ, ಮುಖ್ಯಮಂತ್ರಿಗಳನ್ನು ಬೆಂಬಲಿಸಿ ಒಂದು ಶಕ್ತಿ ಪ್ರದರ್ಶನ, ಅಹಿಂದ ಬಲ ಪ್ರದರ್ಶನ ಅನ್ಬೋದು ಇದಕ್ಕೆ. ಸಚಿವ ಬೋಸರಾಜು ಅವರ ನೇತೃತ್ವದಲ್ಲಿ ಸಮಾವೇಶ ನಡೀತು. ಅಹಿಂದ ಒಕ್ಕೂಟ ಮತ್ತು ಕಾಂಗ್ರೆಸ್ನಿಂದ ರ್ಯಾಲಿ. ಒಂದು 30,000 ಜನ ಇದ್ದರು, ದೊಡ್ಡ ಜನಬಂಬಲ. ಅಲ್ಲಿ ಸಿದ್ದರಾಮಯ್ಯನವರು ಅಫ್ಕೋರ್ಸ್ ಇದು ರಾಜಕೀಯ ವೇದಿಕೆ, ರಾಜಕೀಯ ಭಾಷಣನೇ ಮಾಡ್ತಾರೆ, ಮಾಡಬೇಕು. ದಸರಾ ವೇದಿಕೆಯಲ್ಲಿ ಆಗಬಾರ್ದಾಗಿತ್ತು ಅಂತ ಅಷ್ಟೇ. ಮುಖ್ಯಮಂತ್ರಿಗಳ ಆಕ್ರೋಶ ವ್ಯಕ್ತಪಡಿಸಿದ್ರು. ನನ್ನ ಹೆಂಡತಿ ಹೆಸರನ್ನು ರಾಜಕೀಯಕ್ಕೆ ಬಳಸಿದ್ರು. 2 ಸಲ ನಾನು CM ಆಗಿರೋದಕ್ಕೆ ಹೊಟ್ಟೆ ಉರಿ. ಯಡಿಯೂರಪ್ಪಗೆ, ಅಶೋಕ್ಗೆ, ಕುಮಾರಸ್ವಾಮಿಗೆ ನನ್ನ ಕಂಡ್ರೆ ಹೊಟ್ಟೆ ಉರಿ. ರಾಜೀನಾಮೆ ಕೊಡೋದಿಲ್ಲ, ನಾನು ಹೋರಾಟ ಮುಂದುವರಿಸ್ತೀನಿ, ಇವರ ಗೊಡ್ಡು ಬೆದರಿಕೆಗಳಿಗೆ ಬೆದರೋದಿಲ್ಲ ಅಂದರು. ಕೇಳಿಸ್ಕೊಳ್ಳಿ. ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರೂ ಕೂಡ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ರಾಜಕೀಯವಾಗಿ ಹಣಿಬೇಕು. ಸಿದ್ದರಾಮಯ್ಯ ಕುರಿ ಕಾಯ್ಕೊಂಡಿದ್ದವ್ರ ಮಗ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಒಟ್ಟೂರಿ ಇವರಿಗೆ.
ಅಶೋಕನಿಗೆ ಒಟ್ಟುರಿ, ಯಡಿಯೂರಪ್ಪನಿಗೆ ಒಟ್ಟುರಿ, ಯಡಿಯೂರಪ್ಪನ ಮಗನಿಗೆ ಒಟ್ಟುರಿ, ಕುಮಾರಸ್ವಾಮಿಗೆ ಒಟ್ಟುರಿ. ದಿನನಿತ್ಯ ನೋಡಿ, ಯಾವುದೇ ಕಾರಣ ಇಲ್ಲೇನೆ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ನನಗೂ ಬೇಸರ ಆಗ್ಬಿಟ್ಟಿದೆ. ನಿಮಗೋಸ್ಕರ ನನ್ನ ಹೋರಾಟವನ್ನ ಮುಂದುವರಿಸ್ತೇನೆ. ಯಾವತ್ತೂ ಕೂಡ ಎದುರಿ ಓಡೋದವನಲ್ಲ. ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತೀನೋ ಹೊರತು ಇವರ ದೊಡ್ಡ ಬೆದರಿಕೆಗಳಿಗೆ, ಇವರ ಹೆದರಿಕೆಗಳಿಗೆ ಜಗ್ಗವನಲ್ಲ, ಬಗ್ಗವನು ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರಿಗೆ ತಕ್ಕ ಪಾಠ ಕಲಿಸೋರು ಯಾರು? ಬಿಜೆಪಿಯವರಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು. ನೀವೇ ಉತ್ತರ ಕೊಡಬೇಕು. ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅರ್ಧ ಕ್ಯಾಬಿನೆಟ್ಟೇ ಇತ್ತು ಇವತ್ತು ಮಾನ್ವಿಯಲ್ಲಿ. ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಶರಣ್ ಪ್ರಕಾಶ್ ಪಾಟೀಲ್, ಬೋಸರಾಜು, ಶಿವರಾಜ್ ತಂಗಡಗಿ, KH ಮುನಿಯಪ್ಪ ಇತ್ಯಾದಿ ಇತ್ಯಾದಿ. ಸಿದ್ದರಾಮಯ್ಯನವರು ಅಫ್ಕೋರ್ಸ್ GT ದೇವೇಗೌಡರು ಹೇಳಿಕೆ ಕೊಟ್ಟ ಮೇಲೆ ಸಿದ್ದರಾಮಯ್ಯನವ್ರದ್ದು ನೋಡಿ ವಾಯ್ಸ್ ಹೆಂಗಾಗ್ಬಿಡ್ತು. ಒಬ್ಬ JDS ಶಾಸಕ, ಹಿರಿಯ ಶಾಸಕ, ಮಾಜಿ ಸಚಿವ ಏನ್ರಿ ತಪ್ಪು ಮಾಡಿದ್ರು ಸಿದ್ದರಾಮಯ್ಯ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಮೈಸೂರಿನಲ್ಲಿ ದಸರಾ ಉದ್ಘಾಟನೆಯ ವೇದಿಕೆಯ ಮೇಲೆ ಮಾತಾಡ್ಬಿಟ್ರು. ಸಿದ್ದರಾಮಯ್ಯನವರು ಇವತ್ತು ಮಾನವೀಯ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ. GT ದೇವೇಗೌಡರು ಹೇಳಿದ್ರಲ್ಲ, ಕರೆಕ್ಟಾಗಿದೆ ಅದು. ಅವರ ಪಕ್ಷದವರೇ ಅಲ್ವಾ, ಅವರು ಹೇಳಿದ ಮೇಲೆ ಏನರ್ಥ? ನನ್ನ ಬಗ್ಗೆ ಕುಮಾರಸ್ವಾಮಿಗೆ ಭಯ ಇದೆ, ನಾನು ಅಧಿಕಾರದಲ್ಲಿದ್ದರೆ ಅವರ ಪಕ್ಷ ದುರ್ಬಲ ಆಗುತ್ತೆ ಅನ್ನೋ ಭಯ ಇದೆ ಅಂತಂದರು. ಅದಕ್ಕೆ ಕುಮಾರಸ್ವಾಮಿ ಅವರು CM ಏನಾದರೂ ದೆವ್ವ ಆಗಿದ್ದರೆ ಹೆದರ್ಕೋಬೇಕಾಗಿತ್ತು, ಆದರೆ ಅವರು ದೆವ್ವ ಅಲ್ಲ ಅಲ್ವಾ, ನನಗೇನು ಸಮಸ್ಯೆ? ಸಿದ್ದರಾಮಯ್ಯ ಬಗ್ಗೆ ನಾನು ಯಾಕೆ ಭಯ ಬೀಳಲಿ? JDS ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ಮಾಡ್ತಾನೆ. ಮೊದಲು ಸಮಸ್ಯೆಯಲ್ಲಿ ಇದ್ದೀರಲ್ಲಪ್ಪ, ಅದನ್ನು ಸರಿ ಮಾಡ್ಕೊಳ್ಳಿ, ಕುಮಾರಸ್ವಾಮಿನ ಹೆದರಿಸೋದಕ್ಕಾಗೋದಿಲ್ಲ ಅಂತ ಇವ್ರದ್ದು ಉತ್ತರ ಕೇಳಿಸ್ಕೊಳ್ಳಿ. ಅವ್ರು ಯಾವ ಪಾರ್ಟಿಯವರು? JDSನವರು. ಹಿರಿಯ ನಾಯಕ ಲೀಡರ್ ಅಲ್ವಾ? ಅವ್ರು ಹೇಳಿರೋದು ಸರಿ ಇದೆ ಇರಬೇಕು. ಅವ್ರ ಪಕ್ಷದವರೇ ಅಲ್ವಾ? ಅವ್ರು ಯಾರೋ ಏನಾಗಿದ್ದಾರೋ? ಅವರು ಕೋರ್ ಕಮಿಟಿ ಚೇರ್ಮನ್ರು. ಅವ್ರು ಹೇಳಿದ ಮೇಲೆ ಏನಂತ ಅರ್ಥ? ಕುಮಾರಸ್ವಾಮಿ ಅವರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ ಅವ್ರಿಗೆ. ಭಾರತೀಯ ಜನತಾ ಪಕ್ಷ ಇರ್ಬೋದು, JDS ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ಅವ್ರೇನು ದೆವ್ವ ಅಲ್ವಲ್ಲ, ಅವ್ರ ಬಗ್ಗೆ ನಾನು ಯಾಕೆ ಭಯ ಬೀಳಲಿ? ನನಗೇನು ಸಮಸ್ಯೆ? ಅವರಿಂದ ಏನಕ್ಕೆ ಭಯ ಅವರಿಗೆ? ನನಗೆ ಭಯವಂತ? ನಾನು ಅದಕ್ಕೆ ಹೇಳಿದ್ದು. ಈಗ ನನ್ನ JDS ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗೋತಾನೆ. ಮೊದಲು ಸಮಸ್ಯೆಲಿದ್ದೀರಲ್ಲಪ್ಪ, ಸರಿಪಡಿಸ್ಕೊಳ್ಳಿ. ಕುಮಾರಸ್ವಾಮಿನ ಎದುರ್ಸೋಕ್ಕಾಗಲ್ಲ, ಕುಮಾರಸ್ವಾಮಿನ ಯಾವುದೇ ಕಾರಣಕ್ಕೂ ಎದುರ್ಸೋಕ್ಕೂ ಆಗಲ್ಲ. ಕುಮಾರಸ್ವಾಮಿ ಯಾರಿಗೂ ಎದುರೋದು ದೇವರಿಗೆ, ಎದುರೋದು ಜನಕ್ಕೆ. ಕುಮಾರಸ್ವಾಮಿ ಇಂಥ ಸಿದ್ದರಾಮಯ್ಯನಂತರು ಲಕ್ಷ ಜನ ಬರಲಿ ಎದುರಲ್ಲ. ಏನು ನಾನು ಸಿದ್ದರಾಮಯ್ಯನ ನೆರಳಲ್ಲಿ ಬಂದಿನ ರಾಜಕೀಯದಲ್ಲಿ? ಸ್ವಂತ ದುಡಿಮೆ ಮೇಲೆ ಬಂದಿರೋನು ನಾನು, ನನ್ನ ಕಾರ್ಯಕರ್ತರ ದುಡಿಮೆ ಮೇಲೆ. ಸಿದ್ದರಾಮಯ್ಯನ ಹೆಸರಲ್ಲಿ ನಾನು ರಾಜಕೀಯ ಮಾಡಿಲ್ಲ, ನಾನು ಸ್ವಂತ ದುಡಿಮೆ ಮೇಲೆ ಬಂದಿದ್ದೀನಿ. ಆಗೋದ್ರೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು, ದೇವೇಗೌಡರ ನೆರಳಲ್ಲಿ ಬಂದಂಥ ಮನುಷ್ಯ. ನಾನು ದುಡಿಮೆ ಮಾಡಿ ಬಂದಿದ್ದೀನಿ ನೆಲದಿಂದ. ಬಿಜೆಪಿ ಅವರು ಮೂಢ ವಿಚಾರ ಇಟ್ಕೊಂಡು ಸಿದ್ದರಾಮಯ್ಯ ಅವ್ರನ್ನ ಭಯ ಬೆಳೆಸಕತ್ತಾರಲ್ಲ ಅಂತ. ಯಾರು ಭಯ ಪಟ್ಟಿರೋ? ನಾನು ಯಾವ BJPಯವ್ರಿಗೂ ಭಯ ಪಡಲ್ಲ, JDSನವ್ರಿಗೂ ಭಯ ಪಡಲ್ಲ. ತಪ್ಪು ಮಾಡಿದ್ರಲ್ಲ ಭಯ ಪಡೋದು? ನಾನು ತಪ್ಪೇ ಮಾಡಿಲ್ವಲ್ಲ. ಈಗ ಎಲ್ಲಾದರೂ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾರ? ಮತ್ತೆ ಯಾಕೆ ಭಯ ಪಡಬೇಕು? ಈ ಸರ್ಕಾರ ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು. ಯಾವ ಭಯ ಭಕ್ತಿನೂ ಇಲ್ಲ, ಗೌರವವೂ ಇಲ್ಲ. ಇಂಥ ಒಂದು ಬಂಡ ಸರ್ಕಾರ ಇದು. ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. GT ದೇವೇಗೌಡರ ಸ್ಟೇಟ್ಮೆಂಟ್ ಆದಮೇಲೆ ನೋಡಿ,
ಜೆ ಡಿ ಎಸ್ನವ್ರದ್ದು ಬಿ ಜೆ ಪಿಯವರು ಒಂಥರ ಧ್ವನಿನೇ ಉಡುಗ್ ಹೋದಂಗೆ ಆಗ್ಬಿಡ್ತು. ದೊಡ್ಡ ಹುರುಪಿನಲ್ಲಿ ಹೊರಟಿದ್ರು ಇವರು ಹೋರಾಟ. ಜಿ ಟಿ ದೇವೇಗೌಡರು ಏಕಾಏಕಿ ಮಾತಾಡಿ ಕಾಂಗ್ರೆಸ್ನವರಿಗೆ, ಅಂದರೆ ಸಿದ್ದರಾಮಯ್ಯನವ್ರಿಗೆ ಸರ್ಪ್ರೈಸ್ ಹೌದು ಅಲ್ವೋ ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರಿಗೆ ಹೇಳಿರ್ಬೋದು ಅವರು, ನೋಡಿ ಸಿದ್ದರಾಮಯ್ಯನವರು ಇವತ್ತೊಂದು ಮಾತಾಡ್ತೀನಿ ಅಂತ. ಬಟ್ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರಿಗೆ ಸರ್ಪ್ರೈಸ್ ಅಷ್ಟೇ ಅಲ್ಲ, ಶಾಕ್ ಕೂಡ ಹೌದದು. ಜಿ ಟಿ ದೇವೇಗೌಡರು ಹಿರಿಯ ಶಾಸಕರು, ಹಿಂಗೆ ಮಾತಾಡ್ಬಿಟ್ರೆ ಪಕ್ಷದಲ್ಲಿ ಏನಾಗ್ಬಿಡುತ್ತೋ, ನನ್ನ ರಾಜಕೀಯ ಭವಿಷ್ಯ ಏನು ಯೋಚನೆ ಮಾಡೋಂಗಿಲ್ಲ ಅವರು. ಅವ್ರು ಆ್ಯಕ್ಚುಲಿ 2023 ಲಾಸ್ಟ್ ಇಯರ್ ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆನೇ ಕಾಂಗ್ರೆಸ್ ಹೋಗೋಕೆ ಎಲ್ಲ ರೆಡಿ ಆಗಿಬಿಟ್ಟಿದ್ರು ಅವರು. ನನಗೆ ಚಾಮುಂಡೇಶ್ವರಿಯಲ್ಲಿ ಟಿಕೆಟ್ ಕೊಡಿ, ನನ್ನ ಮಗನಿಗೆ ಹುಣಸೂರಲ್ಲಿ ಟಿಕೆಟ್ ಕೊಡಿ ಅಂದರು. ಕಾಂಗ್ರೆಸ್ಸಿಗೆ ಹುಣಸೂರಲ್ಲಿ ಮಂಜುನಾಥ್ MLA ಇದ್ದರು. ಸಿಟ್ಟಿಂಗ್ MLAಗೆ ಹೆಂಗೆ ತಪ್ಪಿಸಿ ಹೊರಗಿಡ ಆಗಷ್ಟೇ ಪಾರ್ಟಿಗೆ ಬಂದವ್ರಿಗೆ ಟಿಕೆಟ್ ಕೊಡ್ತಾರೆ. ನಿಮಗೆ ಟಿಕೆಟ್ ಕೊಡ್ತೀವಿ ಗ್ಯಾರಂಟಿ, ನಿಮ್ಮ ಮಗನದ ಗ್ಯಾರಂಟಿ ಕೊಡೋಕ್ಕೆ ಆಗಲ್ಲ ಅಂದರು ಕಾಂಗ್ರೆಸ್ನವರು. ಅದೇ ಟೈಮಿಗೆ ದೇವೇಗೌಡರು ಹುಷಾರಿರಲಿಲ್ಲ ಪಾಪ ಅವ್ರಿಗೆ. ಅಂಥದ್ರ ಮಧ್ಯೆ ಜಿ ಟಿ ದೇವೇಗೌಡರು ಮನೆ ತನಕ ಹೋಗಿ ಕೂತ್ಕೊಂಡು ಕನ್ವಿನ್ಸ್ ಮಾಡಿದ್ರು. ಜಿ ಟಿ ದೇವೇಗೌಡರು ಈಗಲೂ ಹೇಳ್ಕೊತಾರೆ, ದೊಡ್ಡವ್ರ ಮುಖ ನೋಡಿ ಉಳ್ಕೊಂಡಿದ್ದೀನಿ, ದೊಡ್ಡವ್ರ ಮುಖ ನೋಡಿ ಉಳ್ಕೊಂಡಿದ್ದೀನಿ ಅಂತ. ಜಿ ಟಿ ದೇವೇಗೌಡರಿಗೂ ಕುಮಾರಸ್ವಾಮಿ ಅವ್ರಿಗೆ ಅದೇನೋ ವೇವ್ ಲೆಂತ್ ಸೆಟ್ ಆಗೋದಿಲ್ಲ. ಈಗಿಷ್ಟೆಲ್ಲ ಆದಮೇಲೆ ಜಿ ಟಿ ದೇವೇಗೌಡರನ್ನ ಮತ್ತೆ ಸಮಾಧಾನ ಮಾಡ್ಬೇಕಂದ್ರೆ ಮತ್ತೆ ದೇವೇಗೌಡರೇ ಬರಬೇಕು. ಅದೊಂದು ಪ್ರಯತ್ನ ಆಗ್ತಿದೆಯಂತೆ. ದೇವೇಗೌಡರೇ ನೇರವಾಗಿ ಜಿ ಟಿ ದೇವೇಗೌಡರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ, ಒಂದು ಅದೇನೋ ಫ್ಲೋನಲ್ಲಿ ಬಂದುಬಿಡ್ತ್ರಿ, ಆ ಉದ್ದೇಶ ಆಗಿರಲಿಲ್ಲ ಅಂತಾರು ಹೇಳಿಸ್ಬೇಕು ಜಿ ಟಿ ದೇವೇಗೌಡರ ಹತ್ರ, ಅಥವಾ ಮತ್ತೆ ಆ ಮಾತು ಬರ್ದಂಗೆ ನೋಡ್ಕೋಬೇಕು. ಜಿ ಟಿ ದೇವೇಗೌಡರು ಹೀಗೆ ಮಾತಾಡ್ತಾ ಹೋಗ್ಬಿಟ್ರೆ ಇವರು ಹೋರಾಟ ಟುಸ್ ಪಟಾಕಿ, ಬಿ ಜೆ ಪಿ ಜೆ ಡಿ ಎಸ್ನವ್ರ ಹೋರಾಟ ಟುಸ್ ಪಟಾಕಿ ಆಗ್ಬಿಡುತ್ತೆ. ಅದನ್ನಾರು ತಡಿಬೇಕು. ಪ್ರಯತ್ನ ಒಂದು ಆಗ್ತಿದೆಯಂತೆ. ದೊಡ್ಡ ಗೌಡರ ಹತ್ರನೇ ಮಾತಾಡಿಸೋ ಒಂದು ಪ್ರಯತ್ನ, ನೋಡೋಣ ಏನಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.